ಅಧ್ಯಕ್ಷರಾದ ಮಾನ್ಯ ನಮ್ಮ ಮಂಗಲಾ ಮೆಟ್ಗುಡ್ ಅಕ್ಕನವರಿಗೆ ಮತ್ತು ಹೇಮಾವತಿ ಅಕ್ಕನವರಿಗೆ ಮತ್ತು ದತ್ತಾತ್ರೇಯ ಮತ್ತು ನನ್ನ ಗುರುಗಳಾದ ಏರೋ ಪಾಟೀಲು, ಹಿರಿಯರಾದ ನಮ್ಮ ಶ್ರೀರಂಗ್ ಜೋಶಿ ಮತ್ತು ಬನಶಂಕರಿ ಸರ್ ಮತ್ತು ನಮ್ಮ ನೀಲಗಂಗಾ ಚರಂತಿಮಠ ಅಕ್ಕವರು ಇವತ್ತು ನಮಗೊಂದು ಈ ಸಂಜೆ ಏನು ಖುಷಿ ತಂದಿದೆ ಅಂದರೆ ನಮ್ಮ ಮಂಗಲಾ ಮೆಟ್ಗುಡ್ ಅಕ್ಕವರು ನಾವು ನಮ್ದು ಭಾರತ್ ಕಾಟನ್ ಜಿನಿಂಗ್ ಫ್ಯಾಕ್ಟ್ರಿ ನಾವು ಅವರು ಪಾರ್ಟ್ನರ್. ಅದು ಅಲ್ಲ ಮತ್ತು ನಮ್ಮ ರಿಲೇಷನ್ ನೀಲಗಂಗಾ ಚರಂತಿಮಠ ಅವರು ನಮ್ಮ ರಿಲೇಷನ್ ರೀ. ಅದು ಅಲ್ಲ ನಮ್ದು ಇವತ್ತು ನಮ್ಮ ಅಂಟಿಯವರು ಇವತ್ತು ಸಾಹಿತ್ಯ ಹರಕೆ ಕೌರಿಕಿ ಆಶಾ ಕಡಪಟ್ಟಿಯವರು ಅವರು ನಮ್ಮ ಅಟ್ಟಿಯವರು ಆಗಬೇಕು. ಮತ್ತು ನೆನಪು ಕಾಣುತ್ತಿದೆ ಅವರು ಇದನ್ನು ಹಾಡು ಬರೆದು ಇದನ್ನು ಮಾಡಿದ್ದಕ್ಕೆ ನಮಗೆ ಒಂದು ಈ ಸುಸಂಧಿಯನ್ನು ತಂದು ಕೊಟ್ಟಂಥ ಭಾಗ್ಯ ಅಂದರೆ ನಮ್ಮ ಮಂಗಲಾ ಮೆಟ್ಗುಡ್ ಅಕ್ಕ ಅವರು ಮತ್ತು ನಮ್ಮ ವೈರವ್ ಪಾಟೀಲ್ ಸರು ಮತ್ತು ಹೇಮಾವತಿ ಅಕ್ಕ ಅವರು, ಶ್ರೀರಂಗ್ ಜೋಶಿ ಅವರು ಇವತ್ತು ನೆನಪು ಕಾಡುತ್ತಿದೆ. ನಮ್ಮ ಆಶಾ ಕಡಪಟ್ಟಿ ಮಟ್ಟ ನಮ್ಮ ರಿಲೇಷನ್ ಆಗ್ಬೇಕು ರೀ, ನಮ್ಮ ಅಂಟಿ ಆಗಬೇಕು. ಹರಕು ಕಿಂಡಿ ಇದು ಆಶಾ ಕಡಪಟ್ಟಿ ಅವರು ರಚನೆ ಮಾಡಿದ ಇವು ಎಲ್ಲ ಕಾದಂಬರಿಗೆ ಅತಿ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ನಮ್ಮ ಮಂಗಲಾ ಮೆಟ್ಗುಡ್ ಅಕ್ಕ ಇದಕ್ಕೆ ನಾವು ಧನ್ಯವಾದ ಹೇಳಬೇಕು. ಮತ್ತು ನಮ್ಮ ಏರೋ ಪಾಟೀಲ್ ಸರ್ಗೆ ಮತ್ತು ನಮ್ಮ ಹೇಮಾ ಅಕ್ಕ ಅವರಿಗೆ ಮತ್ತು ನಮ್ಮ ಶ್ರೀರಂಗ್ ಜೋಶಿ ಅವರಿಗೆ, ನಮ್ಮ ಬನಶಂಕರಿ ಸರ್ ಅವರಿಗೆ ಎಲ್ಲರಿಗೆ ಹೇಳುತ್ತಾ, ಮತ್ತು ಇದೊಂದು ಒಳ್ಳೆಯ ಸುಸಂಧಿ ಸಂಜೆ ಇವು ಇಲ್ಲಿ ಭಾಳ ಒಂದು ಒಳ್ಳೆಯ ಸುಸಂಧಿ ಅಂಥೇಳಿ ನಾ ಹೇಳ್ತೇನೆ. ಇವತ್ತೆಲ್ಲ ಕಾದಂಬರಿ ಅನುಕೂಲ ನಮಗೆ ನೆನಪು ಬರೋದು. ನಾವು ವೀರಪ್ಪ ನಾಯ್ಕ ಮಾಡಿ ಚಿತ್ರೀಕರಣ ಮಾಡಿ ಇವತ್ತು 20 ವರ್ಷ ಒಂದು ಭಾರತ ಧ್ವಜ ಅದ ಮೇಲೆ ನಾವು ಕದಿ ತಯಾರು ಮಾಡಿದ್ದೆವು. ಒಂದು ಇದು ಗರಗದಲ್ಲಿ ಒಂದು ಭಾರತ ಧ್ವಜ ತಯಾರು ಮಾಡೋದು ಗರಗದಲ್ಲಿ ಅನುಮತಿ ಕೊಟ್ಟಿದೆ ಭಾರತ ಸರ್ಕಾರ. ಎಸ್ ನಾರಾಯಣ ಅವರು ಕೂಡಿ ವಿಷ್ಣುವರ್ಧನ್ ಅವರಿಗೆ ಸತತವಾಗಿ 30 ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ಬೈಲಂಗಲ್ಲು, ನೇಗನಾಳು, ಇಂಡಲ್ಗಾಜೇಲು ಇಲ್ಲಿ ಚಿತ್ರೀಕರಣ ಮಾಡಿ ವೀರಪ್ಪ ನಾಯ್ಕ ಸಕ್ಸಸ್ಫುಲ್ ಬೆಳಗಾವಿ ಜಿಲ್ಲೆಯಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿ ನನ್ನ ಆ್ಯಡ್ ಮಾಡಬೇಕು.